ಹಲೋ ನಮಸ್ತೆ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನ್ ತೋರಿಸ್ತಾ ಇದೀನಿ ಅಂದ್ರೆ ಸೇವಂತಿಗೆ ಗಿಡದಲ್ಲಿ ಕಟಿಂಗ್ ಇಂದ ನಾವು ಯಾವ ರೀತಿಯಾಗಿ ಗಿಡನ ಬೆಳೆಸಬಹುದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೇವಂತಿಗೆ ಗಿಡನ ಹೆಚ್ಚಾಗಿ ಎಲ್ರು ಬೆಳೆಸೋದು ಯಾವ ರೀತಿಯಾಗಿ ಅಂದ್ರೆ ಹಿಳ್ಳನ್ನ ತೆಗೆದ್ಬಿಟ್ಟು ಬೆಳೆಸ್ತಾರೆ. ಇಲ್ಲ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ, ನರ್ಸರಿಯಿಂದ ಕೂಡ ತಂದು ಹಾಕೊಳ್ತಾರೆ. ತುಂಬಾ ಜನಕ್ಕೆ ಏನ್ ಡೌಟ್ ಇದೆ ಅಂದ್ರೆ, ಇವಾಗ ನರ್ಸರಿಯಿಂದ ತಂದಿರುವಂತ ಸೇವಂತಿಗೆ ಗಿಡಗಳನ್ನ ಬದುಕಿಸ್ಕೊಳ್ಳೋದು ಕಷ್ಟ, ಅದು ನಮ್ಮ ಹತ್ರ ಯಾವಾಗ ತಂದ್ರು ಸತ್ತೋಗುತ್ತೆ ಅನ್ನೋರಿಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ನೋಡ್ಲಿಲ್ಲ ಅಂದ್ರೆ ಒಂದ್ಸಲ ಚಾನಲ್ ನಲ್ಲಿ ಹೋಗಿ ಚೆಕ್ ಮಾಡ್ರಿ. ಇಲ್ಲ ಅಂದ್ರೆ ಆದಷ್ಟು ಎಂಡ್ ಸ್ಕ್ರೀನ್ ಅಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ರಿ. ಖಂಡಿತವಾಗ್ಲೂ ನಾನು ಆ ವಿಡಿಯೋದಲ್ಲಿ ತೋರ್ಸ್ಕೊಟ್ಟಿರೋ ಹಂಗೆ ಬೆಳೆಸಿದೆ ಹೌದಂತಂದ್ರೆ ನಿಮ್ಮ ಹತ್ರ ನರ್ಸರಿಯಿಂದ ತಂದಿರುವಂತ ಗಿಡಗಳು ಸಾಯೋದಿಲ್ಲ, ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಎಲ್ಲಾ ನರ್ಸರಿಯಿಂದ ತಂದಿರುವಂತ ಗಿಡನು ಬದುಕುತ್ತೆ ಅಂತಾನೂ ಕೂಡ ಹೇಳೋದಿಕ್ಕಾಗಲ್ಲ. ಅದನ್ನ ನಾವು ಯಾವ ರೀತಿಯಾಗಿ ಸೆಲೆಕ್ಷನ್ ನ ಮಾಡ್ತೀವಿ ಗಿಡನ ನರ್ಸರಿನಲ್ಲಿ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನರ್ಸರಿನಲ್ಲಿ ನಾವು ಕಲೆಕ್ಷನ್ ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಕೂಡ ಅಷ್ಟೇನೆ ಸ್ವಲ್ಪ ಜಾಗರೂಕತೆಯಿಂದ ನಾವು ಸೆಲೆಕ್ಟ್ ಮಾಡ್ಕೊಬೇಕು, ಅವಾಗ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಇವತ್ ನಾನ್ ತೋರಿಸ್ತಾ ಇರೋದು ಏನು ಅಂದ್ರೆ, ಇವಾಗ ಇದನ್ನ ಕಟ್ ಮಾಡಿ ಕಟಿಂಗ್ ನಿಂದ ಕೂಡ ನಾವು ಗಿಡನ ಬೆಳೆಸಬಹುದು, ಅದನ್ನ ತೋರಿಸ್ಕೊಡ್ತಾ ಇದೀನಿ. ಹಾಗೆ ಈ ಸೇವಂತಿಗೆ ಗಿಡದಲ್ಲಿ ನಾವು ವರ್ಷ ಪೂರ್ತಿನೂ ಹೂವ ಪಡಿಬಹುದು. ಆದ್ರೆ ನಾನು ವರ್ಷ ಪೂರ್ತಿ ಹೂವನ್ನ ಪಡಿಯೋದಿಲ್ಲ, ಯಾಕಂದ್ರೆ ಅದು ಮೊಗ್ಗು ಬಂದಂಗು ಏನ್ ಮಾಡ್ತೀನಿ ಅಂದ್ರೆ ಕಟ್ ಮಾಡಿ ಬಿಸಾಕ್ತೀನಿ. ಯಾಕೆ ಆ ರೀತಿಯಾಗಿ ಮಾಡ್ತೀನಿ ಅಂದ್ರೆ, ಗಿಡದಲ್ಲಿ ಹೂಗಳು ತುಂಬಾ ಕೂರುತ್ತೆ. ನಾವ್ ಎಷ್ಟು ಪಿಂಚಿಂಗ್ ಮಾಡ್ತೀವಿ ನೋಡಿ, ಅಷ್ಟು ಚೆನ್ನಾಗಿ ಹೂಗಳು ಅದರಲ್ಲಿ ಬರ್ತಾ ಇರುತ್ತೆ. ಅಂದ್ರೆ ಬುಷಿಯಾಗಿ ಗಿಡ ಬೆಳ್ದಂಗೆ ಗಿಡದಲ್ಲಿ ಹೂಗಳು ರಾಶಿ ರಾಶಿ ಬಿಡುತ್ತೆ. ಅದಕ್ಕೋಸ್ಕರ ನಾನು ಮೊಗ್ಗುನ ಬಂದ್ರೂ ಕೂಡ ಮುರಿತಾನೆ ಇರ್ತೀನಿ. ಅವಾಗ ಏನಾಗುತ್ತೆ, ಅದು ಪಿಂಚಿಂಗ್ ಮಾಡ್ತಾ ಇದ್ದಂಗು ಗಿಡ ಬುಷಿಯಾಗಿ ಬಂದು ರಾಶಿ ರಾಶಿ ಹೂಗಳು ಬರುತ್ತೆ. ತುಂಬಾ ಜನ ಏನ್ ಕೇಳ್ತಾ ಇದ್ರಿ ಅಂದ್ರೆ, ಸೇವಂತಿಗೆ ಸಸಿ ನಿಮ್ಮ ಹತ್ರ ಸಿಗತ್ತಾ ಅಂತ ಹೇಳ್ಕೊಂಡು. ಈ ಸಲ ನಾನು ತುಂಬಾ ಕಟಿಂಗ್ಸ್ ನ ಹಾಕಿಟ್ಟಿದ್ದೆ, ಸುಮಾರು ಒಂದು 20 ಸಸಿನ ಹಾಕಿಟ್ಟಿದ್ದೆ. ಆ 20 ಸಸಿಗೂ ಕೂಡ ಚೆನ್ನಾಗಿ ಬೇರ್ ಬಂದಿದೆ. ಇವಾಗ ಯಾರಾದ್ರೂ ಬೇಕಂದ್ರೆ ನೀವು ಪರ್ಚೇಸ್ ಮಾಡ್ಕೊಬಹುದು. ಕಲರ್ ಮಾತ್ರ ಯಾವ್ದು ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಯಾವ ಕಲರ್ ಆದ್ರೂ ಓಕೆ ಅನ್ನೋ ಹಾಗಿದ್ರೆ ನೀವು ಗಿಡನ ಪರ್ಚೇಸ್ ಮಾಡ್ಬೋದು. ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಒಂದು 6 ಸಸಿನಾದ್ರೂ ತಗೊಳ್ಳೇಬೇಕು, ಯಾಕಂದ್ರೆ ಈ ರೂಟೆಡ್ ಪ್ಲಾಂಟ್ ಆಗಿರೋದ್ರಿಂದ ನಾನ್ ಸ್ವಲ್ಪ ಕಮ್ಮಿ ಬೆಲೆಗೆ ಇದನ್ನ ಸೇಲ್ ಮಾಡ್ತಾ ಇದ್ದೀನಿ. ಕಮ್ಮಿ ಬೆಲೆಗೆ ಸೇಲ್ ಮಾಡ್ತಾ ಇರೋದ್ರಿಂದ ಮ್ಯಾಕ್ಸಿಮಮ್ ಒಂದು 6 ಕಟಿಂಗ್ ಆದ್ರೂ ತಗೊಂಡ್ರೆ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ಅಂದ್ರೆ ಕೊರಿಯರ್ ಚಾರ್ಜಸ್ ನ ನೀವು ಕೊಡ್ತಿರಲ್ಲ, ಅದಕ್ಕೆ ನಿಮಗೆ ವರ್ತ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾತ್ರ ನಾನು 6 ಪ್ಲಾಂಟಿನ ಒಂದು ಕೋಂಬೋ ಅಂತ ಮಾಡ್ತೀನಿ. 6 ಪ್ಲಾಂಟ್ ಕೊಡ್ತೀನಿ ಹೌದು, ಆದ್ರೆ ಎಕ್ಸಾಕ್ಟ್ ಕಲರ್ ಮಾತ್ರ ನನಗೆ ಕೇಳ್ಬೇಡಿ, ನಿಜವಾಗ್ಲೂ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ನಾನು ಇವಾಗ ಸಸಿಗಳನ್ನೆಲ್ಲ ಹಾಕ್ಬೇಕಾದ್ರೆ ಅಂದ್ರೆ ಮುಂದೆ ಹೂವೆಲ್ಲ ಬರುತ್ತಲ್ಲ, ಆ ಟೈಮ್ ನಲ್ಲಿ ನಾನು ಸಸಿಗಳನ್ನೆಲ್ಲ ಹಾಕ್ಬೇಕಾದ್ರೆ ಬರ್ದಿರ್ತೀನಿ. ಯಾಕಂದ್ರೆ ಲಾಸ್ಟ್ ಟೈಮ್ ನಾನು ಏನ್ ಮಾಡಿದ್ದೆ ಅಂದ್ರೆ, ಈ ಪಾಟ್ ಮೇಲೆಲ್ಲ ಬರ್ದಿಟ್ಟಿರ್ಲಿಲ್ಲ. ಅದಕ್ಕೋಸ್ಕರ ನನಗೆ ಯಾವ್ದು ಸಸಿ ಅನ್ನೋದು ಗೊತ್ತಿಲ್ಲ. ಯಾವ ಕಲರ್ ಆದ್ರೂ ಓಕೆ, 6 ಗಿಡ ಯಾವ ಕಲರ್ ಬಂದ್ರು ಪರವಾಗಿಲ್ಲ ಅನ್ನೋ ಹಾಗಿದ್ರೆ ಮಾತ್ರ ನನಗೆ ಕಾಲ್ ಮಾಡಿ ಬುಕ್ ಮಾಡ್ಕೊಬಹುದು. ತುಂಬಾನೇ ಕಮ್ಮಿ ಗಿಡಗಳು ಇರೋದು, ಬರೀ 20 ಕಟಿಂಗ್ ನ ನಾನು ಹಾಕಿದ್ದೆ ಸ್ಯಾಂಪಲ್ಗೋಸ್ಕರ ನೋಡೋಣ ಅಂತ ಹೇಳಿ ಹಾಕಿಟ್ಟಿದ್ದೆ. ಇವಾಗ ಚೆನ್ನಾಗಿ ಬೇರೆಲ್ಲ ಬಂದಿದೆ. ನೀವು ಬೇಕಂದ್ರೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಇವಾಗ ಈ ಕಟಿಂಗ್ ಇಂದ ಬೇರ್ ತರ್ಸೋದು ಯಾವ ರೀತಿಯ ಅಂತ ನೋಡೋಣ. ಇಲ್ಲಿ ನೋಡಿ, ಇದೆಲ್ಲ ನನ್ನ ಹತ್ರ ಕಳೆದ ಬಾರಿ ಇದ್ದಿರುವಂತಹ ಸೇವಂತಿಗೆ ಸಸಿಗಳು. ಅಂದ್ರೆ ಈಗ್ಲೂ ಕೂಡ ಈ ಸೇವಂತಿಗೆ ಸಸಿಗಳು ಇದಾವೆ. ಇದ್ರಲ್ಲಿ ಯಾವ್ಯಾವ ಕಲರ್ ಇದಾವೆ ಅನ್ನೋದು ಗೊತ್ತಿಲ್ಲ, ಯಾಕಂದ್ರೆ ಪಾಟ್ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಅನ್ಕೊಂಡು ಅವಾಗ ನಾನು ಶಿಫ್ಟ್ ಮಾಡ್ತಾನೆ ಇರ್ತೀನಿ. ಅಂದ್ರೆ ಬೇಸಿಗೆ ಕಾಲದಲ್ಲಿ ಬಿಸಿಲು ತಾಗೋದಿಲ್ಲ ಇಲ್ಲೆಲ್ಲ, ಅದಕ್ಕೋಸ್ಕರ ನಾನು ಹಿಳ್ಳೆಲ್ಲ ಜಾಸ್ತಿ ಬರ್ಬೇಕು, ಗಿಡ ಬುಷಿಯಾಗಿ ಬರ್ಬೇಕು, ಸ್ವಲ್ಪನಾದ್ರೂ ಬಿಸಿಲು ತಾಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಬಿಸಿಲಿಗೆಲ್ಲ ಒಯ್ದು ಇಡೋದ್ರಿಂದ ಗಿಡದಲ್ಲಿ ಅಂದ್ರೆ ಪಾಟ್ ನ ಶಿಫ್ಟ್ ಮಾಡಿರೋದ್ರಿಂದ ಗಿಡಗಳು ಆಚೆ ಈಚೆ ಆಗಿರೋದ್ರಿಂದ ಸ್ವಲ್ಪ ಕಟಿಂಗ್ಸ್ ಯಾವ್ದು ಅನ್ನೋದು ಕನ್ಫ್ಯೂಷನ್ ಇದೆ. ಅದಕ್ಕೋಸ್ಕರನೇ ನಾನು ಹೇಳಿರೋದು ನಿಮ್ಗೆ, ಕಟಿಂಗ್ಸ್ ಹಾಕಿದ್ದೀನಲ್ಲ ಯಾವ್ದೆಲ್ಲ, ಅದಕ್ಕೆಲ್ಲದಕ್ಕೂ ನನಗೆ ಯಾವ ಕಲರ್ ಅಂತ ಗೊತ್ತಿಲ್ಲ ಅಂತ ಹೇಳ್ಕೊಂಡು. ಇವಾಗ ಏನ್ ತೋರ್ಸಿದ್ನಲ್ಲ ಸೇವಂತಿಗೆ ಗಿಡ, ಆ ಸೇವಂತಿಗೆ ಗಿಡದಿಂದ ನಾನು ಒಂದು 6 ರಿಂದ 7 ಇಂಚ್ ಆಗುವಷ್ಟು ದೊಡ್ಡ ಕಟಿಂಗ್ ನ ತಗೊಂಡಿದ್ದೀನಿ. ನೀವು ಇದಕ್ಕೂ ಸಣ್ಣ ಸಸಿ ಕೂಡ ತಗೊಬಹುದು. ಅಂದ್ರೆ ಮ್ಯಾಕ್ಸಿಮಮ್ ಒಂದು 4 ರಿಂದ 5 ಇಂಚ್ ಆಗುವಷ್ಟು ಉದ್ದದ ಒಂದು ಕಟಿಂಗ್ ನ ಬೇಕಾದ್ರೂ ತಗೊಬಹುದು. ಇದನ್ನ ಏನ್ ಮಾಡ್ತಾ ಇದೀನಿ ಅಂದ್ರೆ, ಸ್ವಲ್ಪ ನೀರನ್ನ ತಗೊಂಡು ಅದಕ್ಕೆ ಸ್ವಲ್ಪ ಫಂಗಿಸೈಡ್ ನ ಹಾಕೊಂಡು ಈ ಸಸಿಗಳನ್ನೆಲ್ಲ ಇದ್ರ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಗಿಡಕ್ಕೆ ಯಾವುದೇ ರೀತಿಯಾದಂತ ಫಂಗಸ್ ಬರೋದಿಲ್ಲ. ನೀವು ಈ ಫಂಗಿಸೈಡ್ ಇಲ್ಲ ಅಂದ್ರೆ ಇದನ್ನ ಕೂಡ ಸ್ಕಿಪ್ ಮಾಡ್ಬೋದು. ಕೆಲವೊಂದ್ಸಲ ನಾನು ಗಿಡಕ್ಕೆ ಈ ರೀತಿಯಾಗಿ ಫಂಗಿಸೈಡ್ ನೆಲ್ಲ ಬಳಸೋದಿಲ್ಲ. ಇವಾಗ ನೆಕ್ಸ್ಟ್ ಏನ್ ಮಾಡ್ತಾ ಇದೀನಿ ಅಂದ್ರೆ, ಸ್ವಲ್ಪ ರೂಟಿಂಗ್ ಹಾರ್ಮೋನ್ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡು ಈ ರೀತಿಯಾಗಿ ಮಾಡ್ಕೊಂಡಿದೀನಿ.
ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡಾದ್ರ ಮೇಲೆ ಈ ಕಟ್ಟಿಂಗ್ಸ್ ಏನ ತಗೊಂಡಿರ್ತೀವಿ ನೋಡಿ ನಾವು, ಆ ಕಟಿಂಗ್ಸ್ ಇಂದು ಕೆಳಗಡೆ ಭಾಗದಲ್ಲಿ ಇರುವಂತ 1 ಅಥವಾ 2 ಎಲೆಗಳನ್ನ ಈ ರೀತಿ ಕಿತ್ತ ಹಾಕ್ಬೇಕಾಗತ್ತೆ. ಅಂದ್ರೆ ಅದು ನಾವು ನೆಲದೊಳಗೆ ಅಥವಾ ಕೋಕೋಫಿಟ್ ಒಳಗೆ ಮರಳು ಒಳಗೆ ಹಾಕಿದಾಗ ಅದು ಕೊಳ್ತು ಮತ್ತೆ ಫಂಗಸ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಎಲೆಗಳನ್ನ ತೆಗೆಯೋದು. ಇವಾಗ ನಾವು ಈ ರೂಟಿಂಗ್ ಹಾರ್ಮೋನ್ ಏನ್ ರೆಡಿ ಮಾಡಿ ಇಟ್ಕೊಂಡ್ವಿ, ಆ ರೂಟಿಂಗ್ ಹಾರ್ಮೋನ್ ಒಳಗಡೆ ಇದನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿಯಾಗಿ ಅದ್ರ ಬುಡಕ್ಕೆ ಸ್ವಲ್ಪ ತಾಗಿಸ್ಕೊಂಡ್ರೆ ಆ ರೂಟಿಂಗ್ ಹಾರ್ಮೋನ್ ಇಂದ ಚೆನ್ನಾಗಿ ಬೇರ್ ಬೆಳೆಯುವಂತ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ನಾವು ಈ ರೂಟಿಂಗ್ ಹಾರ್ಮೋನ್ ನ ಯೂಸ್ ಮಾಡ್ಕೊಬಹುದು. ಈ ರೂಟಿಂಗ್ ಹಾರ್ಮೋನ್ ಇಲ್ಲ ಅಂತ ಆದ್ರೆ ಅಲೋವೆರಾದಲ್ಲಿ ಕೂಡ ತುಂಬಾ ಜನ ಬಳಸ್ತಾರೆ. ಅಲೋವೆರಾನ ಹಚ್ಕೊಂಡು ಅದರಲ್ಲಿ ಕೂಡ ಚೆನ್ನಾಗಿ ರೂಟ್ ಬರುತ್ತೆ. ಈ ಸೇವಂತಿಗೆ ಗಿಡಕ್ಕೆ ಇದೆಲ್ಲ ಬಳಸೋ ಅವಶ್ಯಕತೆ ಇಲ್ಲ, ನಾನು ಆದ್ರೂ ಇರ್ಲಿ ಬೇಗ ರೂಟ್ ಬರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಬಳಸ್ಕೊಳ್ತಾ ಇದೀನಿ ಅಷ್ಟೇನೆ. ನಾನ್ ಫಸ್ಟ್ ನಿಮಗೆ ತೋರಿಸಿದ್ನಲ್ಲ ಬೇರ್ ಬಂದಿರುವಂತ ಗಿಡಗಳು, ಅದಕ್ಕೆ ಈ ರೀತಿ ರೂಟಿಂಗ್ ಹಾರ್ಮೋನ್ ಆಗಿರ್ಬೋದು ಅಥವಾ ಫಂಗಿಸೈಡ್ ಆಗಿರ್ಬೋದು ಇದನ್ನೆಲ್ಲ ಯೂಸ್ ಮಾಡಿಲ್ಲ ನಾನು. ಹೆಚ್ಚಾಗಿ ನಾನು ಸೀದಾನೆ ಮಣ್ಣಿಗೆ ಹಾಕೋದು, ಇಲ್ಲ ಅಂದ್ರೆ ಮರಳಿ ಹಾಕೋದು ಅಥವಾ ಕೋಕೋಫಿಟ್ ಅಥವಾ ಮಣ್ಣನ್ ಮಿಕ್ಸ್ ಮಾಡ್ಬಿಟ್ಟು ರೂಟ್ ನ ತರಿಸ್ತೀನಿ. ತುಂಬಾ ಸಲ ನಾನು ಇದ್ರಲ್ಲಿ ಫೇಲ್ ಆಗಿ ಇವಾಗ ಪಾಸ್ ಆಗಿದ್ದೀನಿ. ಕಳೆದ ವರ್ಷ ಏನಾಗಿತ್ತು ಅಂದ್ರೆ ಒಂದ್ಸಲ ಸೇವಂತಿಗೆ ಗಿಡಗಳನ್ನ ಇದೇ ರೀತಿಯಾಗಿ ರೂಟ್ ಬರ್ಸೋದಕ್ಕೋಸ್ಕರ ಹಾಕಿ ಇಟ್ಟಿದ್ದೆ ಒಂದು ಕೋಕೋಫಿಟ್ ನಲ್ಲೆಲ್ಲ. ಅವಾಗ ಏನಾಗಿತ್ತು, ಅದ್ರದ್ದು ಬುಡದಲ್ಲಿ ಇರುವಂತ ಎಲೆಗಳನ್ನೆಲ್ಲ ತೆಗೆದು ಬಿಸಾಕಿಟ್ಟಿದ್ದೆ, ಮಳೆಗೆ ಹಾಕಿಟ್ಟಿದ್ದೆ. ಅಂದ್ರೆ ಡೈರೆಕ್ಟ್ ಮಳೆಗಲ್ಲ, ಸ್ವಲ್ಪ ಸ್ವಲ್ಪ ಮಳೆ ತಾಗುವಂತ ಜಾಗದಲ್ಲಿ ಇಟ್ಟಿದ್ದೆ. ಅಲ್ಲಿ ನೋಡಿದ್ರೆ ಬೇರ್ ಬಿಟ್ಟಿದ್ದ. ಸೇವಂತಿಗೆ ಗಿಡದಿಂದ ಅಲ್ಲ, ಸೇವಂತಿಗೆ ಕಟಿಂಗ್ ಇಂದಾನು ಅಲ್ಲ, ಸೇವಂತಿಗೆ ಎಲೆಯಿಂದನೂ ಕೂಡ ನಾವು ಈ ಗಿಡಗಳನ್ನ ಬೆಳೆಸ್ಬೋದು ಅನ್ನೋದು ನಂಗೆ ಅವಾಗ ನಿಜವಾಗ್ಲೂ ಗೊತ್ತಾಯ್ತು. ಅವಾಗ್ಲೇ ನಾನು ಅನ್ಕೊಂಡೆ ಇದನ್ನ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಬೆಳೆಸಿದ್ರೆ ಖಂಡಿತವಾಗ್ಲೂ ಈ ಸೇವಂತಿಗೆ ಗಿಡದ ಕಟಿಂಗ್ ಇಂದ ಬಂದೇ ಬರುತ್ತೆ ಗಿಡ ಅನ್ನೋದು ನನ್ಗೆ ಚೆನ್ನಾಗಿ ಅವಾಗ ಗೊತ್ತಾಯ್ತು. ಆದ್ರೂ ಸಾಕಷ್ಟು ಸಲ ನಾನು ಈ ಕಟಿಂಗ್ ನ ನಟ್ಟು ತುಂಬಾ ಸಲ ಫೇಲ್ ಆಗಿದ್ದೀನಿ. ಆದ್ರೆ ಈಗ ಮಾತ್ರ ಪಾಸ್ ಆಗಿದ್ದೀನಿ ಅಂತಾನೆ ಹೇಳ್ಬೋದು. ಈಗ ನಾನೊಂದು ಸೀಡ್ಲಿಂಗ್ ಟ್ರೇನ ತಗೊಂಡಿದ್ದೀನಿ. ಆ ಸೀಡ್ಲಿಂಗ್ ಟ್ರೇ ಒಳಗೆ ಏನ್ ಮಾಡಿದ್ದೀನಿ ಅಂದ್ರೆ ಈ ರೀತಿಯಾಗಿ ಕೋಕೋಫಿಟ್ ನ ನಾನು ಹಾಕಿ ಇಟ್ಟಿದ್ದೀನಿ. ಎಲ್ಲಾ ಟ್ರೇ ಒಳಗೂ ಕೂಡ ಈ ರೀತಿಯಾಗಿ ಫಿಲ್ ಮಾಡಿ ಇಟ್ಟಿದ್ದೀನಿ. ಇದರಲ್ಲಿ ಕೋಕೋಫಿಟ್ ಬಿಟ್ಟು ಬೇರೆ ಏನೂ ಇಲ್ಲ. ಈ ಕೋಕೋಫಿಟ್ ನಲ್ಲಿ ಸ್ವಲ್ಪ ಗಿಡಗಳನ್ನ ನಡ್ಬೇಕಾದ್ರೆ ಸ್ವಲ್ಪ ಜಾಗರೂಕತೆನ ವಹಿಸ್ಬೇಕಾಗತ್ತೆ, ಇಲ್ಲಾಂದ್ರೆ ಕೊಳೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಸೀಡ್ಲಿಂಗ್ ಟ್ರೇ ನಲ್ಲಿ ಹಾಕಿರ್ಬೇಕಾದ್ರೆ ಅಥವಾ ಕೋಕೋಫಿಟ್ ನಲ್ಲಿ ಹಾಕಿರ್ಬೇಕಾದ್ರೆ ನೀರನ್ನ ನಾವು ನೋಡ್ಬಿಟ್ಟು ಹಾಕ್ತಾ ಇರ್ಬೇಕಾಗತ್ತೆ. ಅದೇ ಮೇನ್ ಆಗಿರುವಂತದ್ದು. ನೀರು ಇರ್ಬೇಕಾದ್ರೆ ನಾವು ಮತ್ತೆ ಮತ್ತೆ ನೀರನ್ನ ಕೊಡ್ತಾ ಇದ್ರೆ ಕಟಿಂಗ್ಸ್ ಕೂಡ ಕೊಳ್ತಾಗುತ್ತೆ. ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಈ ಸೀಡ್ಲಿಂಗ್ ಟ್ರೇ ನಲ್ಲಿ ಕೋಕೋಫಿಟ್ ನ ತುಂಬಿಟ್ಟಿದ್ನಲ್ಲ, ಇದಕ್ಕೆ ಇವಾಗ ಮೊದ್ಲಿಗೆ ಒಂದ್ಸಲ ನೀರನ್ನ ಹಾಕೊಳ್ತಾ ಇದೀನಿ. ಈ ನೀರನ್ನೆಲ್ಲ ಹಾಕೊಂಡಾದ್ರ ಮೇಲೆ ಈ ರೀತಿಯಾಗಿ ಕಟಿಂಗ್ ನ ಇದ್ರೊಳಗೆ ಚುಚ್ಚಿಡ್ತಾ ಬಂದ್ರೆ ಆಯ್ತು. ಚುಚ್ಚಿದ್ರ ಮೇಲೆ ಸ್ವಲ್ಪ ಟೈಟ್ ಮಾಡ್ಕೊಳ್ರಿ, ಯಾಕಂದ್ರೆ ಇದು ಅಲ್ಲಾಡಿ ಆ ಕಡೆ ಈ ಕಡೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಸಾಕು. ನೀವು ಸ್ವಲ್ಪ ದೊಡ್ಡದಾಗಿರುವಂತಹ ಒಂದು ಟ್ರೇ ತಗೊಂಡ್ರೆ, ಅಂದ್ರೆ ಸ್ವಲ್ಪ ಡೀಪ್ ಆಗಿರುವಂತ ಟ್ರೇ ತಗೊಂಡ್ರೆ ಅದು ಇನ್ನು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ಈ ಸೀಡ್ಲಿಂಗ್ ಟ್ರೇ ಇಲ್ದೆ ಇದ್ರೆ ನೀವೇನ್ ಮಾಡ್ಬೋದು ಅಂದ್ರೆ ಸಣ್ಣ ಸಣ್ಣ ಕೊಟ್ಟೆಗಳು ಬರುತ್ತಲ್ಲ, ಆ ಕೊಟ್ಟೆನಲ್ಲಿ ಹಾಕೊಂಡು ಬೆಳೆಸ್ಕೊಬಹುದು. ಇಲ್ಲ ಅಂದ್ರೆ ಹಾಲಂತೂ ಎಲ್ಲರ ಮನೇಲೂ ತರ್ತಾರೆ. ಅಂತ ಹಾಲಿನ ಕೊಟ್ಟೆಗಳಲ್ಲೆಲ್ಲ ನೀವು ಬಳಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನಿಮ್ಮ ಹತ್ರ ಕೋಕೋಫಿಟ್ ಮಾತ್ರ ಇಲ್ಲ ಅಂತ ಆದ್ರೆ, ಅಂದ್ರೆ ಸ್ವಲ್ಪ ಕೋಕೋಫಿಟ್ ಜೊತೆಗೆ ಮಣ್ಣನ್ನೆಲ್ಲ ಹಾಕಿದ್ರು ಕೂಡ ಅದು ಇನ್ನೂ ಚೆನ್ನಾಗಿ ಬೆಳೆಯುತ್ತೆ. ಅದು ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನಾನ್ ನಿಮಗ್ ಮೊದ್ಲಿಗೆ ಏನ್ ತೋರ್ಸಿದ್ನಲ್ಲ ಒಂದು ಗಿಡನ ಬೇರ್ ಬಂದಿರೋಂಥದ್ದು, ಅದಕ್ಕೆ ನಾನು ಕೋಕೋಫಿಟ್ ಮತ್ತೆ ಮಣ್ಣನ್ನ ಮಿಕ್ಸ್ ಮಾಡಿ ನಟ್ಟಿರೋಂಥದ್ದು. ನಿಮ್ಮ ಹತ್ರ ಕೋಕೋಫಿಟ್ ಅವೈಲಬಲ್ ಇಲ್ಲ ಅಂದ್ರೆ ಮರಳು ಇರುತ್ತಲ್ಲ, ಆ ಮರಳಲ್ಲಿ ಕೂಡ ಈ ರೀತಿಯಾಗಿ ಕಟಿಂಗ್ಸ್ ನ ಚುಚ್ಚಿಟ್ರೆ ನಿಮಗೆ 1-2 ವಾರದೊಳಗಡೆ ಇದು ಚೆನ್ನಾಗಿ ಬೇರ್ ಕೊಡೋದಿಕ್ಕೆ ಶುರು ಆಗುತ್ತೆ. ಆವಾಗ ಬೇಕಾದ್ರೆ ನೀವು ಬೇರೆ ಪಾಟಿಗೆ ಇದನ್ನ ಟ್ರಾನ್ಸ್ಫರ್ ನ ಮಾಡ್ಕೊಬಹುದು. ಮರಳಿಲ್ಲ ಅಂತ ಆದ್ರೆ ಕೋಕೋಫಿಟ್, ಮಣ್ಣು ಇಲ್ಲ ಮರಳು, ಇಲ್ಲ ಅಂದ್ರೆ ಸ್ವಲ್ಪ ಭತ್ತದೊಟ್ಟು, ಸ್ವಲ್ಪ ಮರಳು, ಸ್ವಲ್ಪ ಮಣ್ಣು, ಮೂರನ್ನು ಮಿಕ್ಸ್ ಮಾಡಿ ನಟ್ರು ಕೂಡ ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ. ಈಗ ನನ್ನ ಹತ್ರ ಇರುವಂತ ಎಲ್ಲಾ ಕಟಿಂಗ್ಸ್ ನ ಕೂಡ ನಾನು ಕೋಕೋಫಿಟ್ ನಲ್ಲಿ ನೆಟ್ಟಾಯ್ತು. ಈಗ ನಿಮ್ ಸರ್ದಿ ನಿಮಗೆ ಯಾರಾದ್ರೂ ಸೇವಂತಿಗೆ ಗಿಡನ ಕೊಡ್ತಾ ಇಲ್ಲ ಅಂತಾದ್ರೆ ಅವ್ರ ಹತ್ರ ಅಟ್ಲೀಸ್ಟ್ ಈ ರೀತಿ ಕಟಿಂಗ್ ಪೀಸ್ ನೆಲ್ಲ ತಗೊಂಡ್ಬಂದ್ಬಿಟ್ಟು ಈ ರೀತಿ ರೂಟ್ ಬರ್ಸ್ಕೊಂಡು ಆಮೇಲೆ ಗಿಡಗಳನ್ನ ನಡ್ಕೊಬಹುದು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮಗೆ ಎಲ್ರಿಗೂ ಇನ್ಫಾರ್ಮೇಟಿವ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.